ಧಾರವಾಡದಲ್ಲಿ ಮುಂದುವರೆದ ವಸೂಲಿ ದಂಧೆ. ಧಾರವಾಡದಲ್ಲಿ ಹಿಂಸೆ ಮತ್ತು ಹಣದ ವಸೂಲಿ ಕೃತ್ಯಗಳ ಸರಣಿ ಮತ್ತೆ ಆರಂಭವಾಗಿದೆ. ರೌಡಿ ಶೀಟರ್ ಫ್ರೂಟ್ ಇರ್ಫಾನ್ ಮಗ ಅರ್ಬಾಜ್ ಖಾನ್ ಹಂಚನಾಳ ಮತ್ತು ಆತನ ಸಹಚರರು ಎಳನೀರು ವ್ಯಾಪಾರಸ್ಥರ ಮೇಲೆ ಹಲ್ಲೆ ಮಾಡಿ ಪ್ರತಿ ವಾರ ಹಫ್ತಾ ಹಣ ಕೇಳಿದ ಘಟನೆ ನಗರದಲ್ಲಿ ಭೀತಿಯ ವಾತಾವರಣ ಸೃಷ್ಟಿಸಿದೆ. ಅರ್ಬಾಜ್ ಖಾನ್ ಕಳೆದ ವರ್ಷ ನಡೆದ ಮಹಮ್ಮದ್ ಕುಡುಚಿ ಕೊಲೆ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿ ಇತ್ತೀಚೆಗೆ ಬೇಲ್ನಲ್ಲಿ ಬಿಡುಗಡೆಯಾಗಿದ್ದ. ಆದರೆ ಈಗ ಮತ್ತೆ ವಸೂಲಿ ದಂಧೆ ತೊಡಗಿಸಿಕೊಂಡಿದ್ದು ವ್ಯಾಪಾರಿಗಳಿಗೆ ಕಂಟಕವಾಗಿದೆ. ವ್ಯಾಪಾರಸ್ಥ ಖಾಜಾ ಮೈನುದ್ದೀನ್ ಕೋಟಿ ಅವರು ದೂರು ಮೇರೆಗೆ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಈಗ A1 ಆರೋಪಿಯಾದ ಅರ್ಬಾಜ್ ಖಾನ್ ಹುಡುಕಾಟ ಆರಂಭಿಸಿದ್ದಾರೆ. ಧಾರವಾಡದ ವ್ಯಾಪಾರ ವಲಯದಲ್ಲಿ ಈಗ ಆತಂಕದ ಸನ್ನಿವೇಶ ಸೃಷ್ಟಿಯಾಗಿದೆ. ಮತ್ತೆ ನಿಮ್ಗೆ ಏನ ಅವ್ರು ಏನು ಆರ್ಡರ್ ಮಾಡಿದ್ರು ಅದನ್ನ ಪಾಲನೆ ಮಾಡಿದ್ರು. ಅವ್ರಿಗಂದ್ರೆ ಯಾರಿಗೆ ಸರ ಅವತ್ತೇನ ನಿರ್ಣಯ ಮಾಡಿದ್ರಿ ಸಚಿವರು ಏನು ಹೇಳಿದ್ರು ಅಂದ್ರೆ ಬ್ಯಾರಿ ಶುಗರ್ನಾರು ರೇಟ್ ನಿಗದಿ ಆಗೋ ಮಟ್ಟ ನೀವೇನು ಹೇಳ್ತಾರ ಹಳ್ಳಾವರ ನನ್ನ ಕಲಗಟ್ಟಿ ಮತಕ್ಷೇತ್ರದಾಗ ಒಂದು ಗಣಿಕೆಯೂ ಹಾಕಂಗಿಲ್ಲ, ಬಾಕಿ ಕೊಡಬೇಕು. ಅಲ್ಲಿಂದ ಏನೈತಲ್ಲ ಒಂದು ಗಣಿಕೆ ಕಬ್ಬನ್ನು ಫೀಲ್ಡ್ ಆಫೀಸರ್ ಆಯ್ತು ಗ್ಯಾಂಗ್ ಆಯ್ತು ಆ ಗ್ಯಾಂಗ್ಗಳು ಹಾಕಬಾರ್ದು ಅಂತೇಳಿ DC ಅವ್ರಿಗೆ ಮಾಡಿದ್ರು. DC ಅವರು AC ಮಾಡಿದ್ರು, AC ಅವರು ನಿಮ್ಗೆ ಮಾಡಿದ್ರು. ಇವತ್ತು ಯಾವ ಪರಿಸ್ಥಿತಿ, ಇವತ್ತು ಹಬ್ಬ ಮಾಡ್ಬೇಕಾಗಿತ್ತು. ನಾವು ವಿನಂತಿ ಮಾಡ್ಕೊಂಡ್ರೆ ನಿಮ್ಗೆ AC ಅವ್ರು ಬರ್ಬೇಕು, AC ಅವ್ರು ಬರ್ಬೇಕು. ಶುಕ್ರವಾರ ಮೀಟಿಂಗ್ ಆಗಿ ಶನಿವಾರದಿಂದ ಇವತ್ತು ಬುಧವಾರ ಬಂದ್ರು ಯಾವ ಕ್ರಮಾನು ಕೈಗೊಂಡಿಲ್ಲ. ಇನ್ನೂ ರಾಜಾರೋಷವಾಗಿ ಎಲ್ಲಾ ಗಾಡಿಗಳು ತುಂಬಿಕೊಂಡು ಫ್ಯಾಕ್ಟ್ರಿಗೆ ಹೊಂಟಾವ್. ಆರ್ಡರ್ ಮಾಡ್ರಿ ಅವ್ರಿಗೆ, ಆರ್ಡರ್ ಮಾಡ್ರಿ ಅವ್ರಿಗೆ, ನೀವು ಆರ್ಡರ್ ಮಾಡ್ರಿ, ಆರ್ಡರ್ ಮಾಡ್ರಿ ಅವ್ರಿಗೆ ಏನು ನೀವು ಹಂಗ ಬಾಳೆ ಆರ್ಡರ್ ಮಾಡಿದ್ರೆ ನೀವು ಲೇಖಿ ಮುಖಾಂತರ ಆರ್ಡರ್ ಮಾಡ್ಬೇಕು. ಕೊಡ್ರಿ ದಾಖಲೆ ಕೊಡ್ರಿ ಅವ್ರಿಗೆ. ಹಂಗ ಬಾಯ್ ಮಂತ ಮೊದಲು ಇವತ್ತು ವಿಶ್ವಾಸಕ್ಕೆ